ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯಗಳಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ವಿಚಾರ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬ್ರಹ್ಮನಿಷ್ಠರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಜೀವನ್ಮುಕ್ತರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅನ್ವರ್ಥ ಜಗದ್ಗುರುಗಳು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವೇದಾಂತ ಆಚಾರ್ಯರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮಹಿಮಾನ್ವಿತರಾದ ನೈಷ್ಠಿಕ ಬ್ರಹ್ಮಚಾರಿಗಳೂ ಹೌದು. ಇಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮುಮುಕ್ಷು ಜನಗಳಿಗೆ, ತತ್ವ ಜಿಜ್ಞಾಸು ಸಾಧಕರಿಗೆ, ಯತಿವರೇಣ್ಯರಾದಂಥ ಸನ್ಯಾಸಿಗಳಿಗೆ ಒಂದು ಹಿತವಚನವನ್ನು ಹೇಳಿದ್ದಾರೆ. ಅದನ್ನು ಇವತ್ತು ನೋಡೋಣ. ಭಗವದ್ಗೀತಾ ಭಾಷ್ಯದಿಂದ ಒಂದು ವಾಕ್ಯವನ್ನು ಹೇಳ್ತೇನೆ. ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ಭಗವಂತನು ಒಂದು ಮಾತು ಹೇಳಿದ್ದಾನೆ. ಯೇ ಹಿ ಸಂಸ್ಪರ್ಶ್ಯಜ ಭೋಗಾಃ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನತೇಷು ರಮತೆ ಬುಧಃ. ಸಂಸ್ಪರ್ಶ್ಯಜಾಃ ಭೋಗಾಃ, ಇಂದ್ರಿಯ ಮತ್ತು ವಿಷಯಗಳ ಸಂಬಂಧದಿಂದ ಉಂಟಾಗುವ ಎಲ್ಲ ಭೋಗಗಳು ಕೂಡ ದುಃಖವನ್ನೇ ಕೊಡುತ್ತವೆ. ಆದ್ದರಿಂದ ಮುಮುಕ್ಷ ಸಾಧಕರು ಇಂಥ ಇಂದ್ರಿಯ ವಿಷಯ ಭೋಗಗಳಲ್ಲಿ ರತರಾಗಿರಬಾರದು ಎಂದು ಭಗವಂತನ ವಾಣಿ. ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಮಾತು ಬರೀತಾರೆ ಇಲ್ಲಿ. ನ ಇಹ ಸಂಸಾರೇ ಸುಖಸ್ಯ ಗಂಧಮಾತ್ರಮಪ್ಯಸ್ತಿ ಇತಿ ಬುದ್ಧ್ವಾ ವಿಷಯ ಮೃಗತೃಷ್ಣಿಕಾಯಾಃ ಇಂದ್ರಿಯಾಣಿ ನಿವರ್ತಯೇತ್ ಇತ್ಯರ್ಥಃ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಹಿತೋಪದೇಶವಿದು. ಶಂಕರರು ಅಂತಂದ್ಯಾರು? ಅವರೊಬ್ಬ ಬರೀ ಪ್ರೊಫೆಸರ್ ಅಲ್ಲ, MA PhD ಮಾಡಿರುವಂಥ ಶುಷ್ಕ ಪಂಡಿತೋತ್ತಮರಲ್ಲ. ಮತ್ತೇನೆಂದರೆ ಬ್ರಹ್ಮವಿದ್ಯಾಚಾರ್ಯರು, ಜಗದ್ಗುರುಗಳು, ಬ್ರಹ್ಮನಿಷ್ಠರು, ಜೀವನ್ಮುಕ್ತರು, ಮಹಾ ತಪಸ್ವಿಗಳಾದ ಭಗವತ್ಪಾದ ಶಂಕರಾಚಾರ್ಯರವರ ಹಿತೋಪದೇಶವಿದು. ಯಾರಿಗೆ? ಮುಮುಕ್ಷು ಜನಗಳಿಗೆ. ಎಲೈ ಮುಮುಕ್ಷುಗಳೇ, ಇಹ ಸಂಸಾರೇ, ಈ ಸಂಸಾರದಲ್ಲಿ 10ನೇ ವರ್ಷದಿಂದ ಪ್ರಾರಂಭ ಮಾಡಿಕೊಂಡು 110ನೇ ವರ್ಷದವರೆಗೆ 100 ವರ್ಷ ಸಂಸಾರ ಮಾಡ್ದ.
ಊಟ ತಿಂಡಿ ಮಾಡ್ದ, ಚಿನ್ನ ಬೆಳ್ಳಿ ಹಾಕ್ಕೊಂಡ, ಒಳ್ಳೊಳ್ಳೆ ವಸ್ತ್ರಗಳನ್ನು ಹಾಕ್ಕೊಂಡ, ಪ್ರಪಂಚವನ್ನೆಲ್ಲ ಸುತ್ತಾಡ್ದ. ಇದಕ್ಕೆ ಸಂಸಾರ ಅಂತ ಹೆಸರು. ಈ ಸಂಸಾರದಲ್ಲಿ ಸುಖಸ್ಯ ಗಂಧ ಮಾತ್ರಮಪಿ ನಾಸ್ತಿ, ಸುಖವಿಲ್ಲ ಅಂತಲ್ಲ, ಸುಖದ ಗಂಧವೂ ಇಲ್ಲ. ಬಾಳೆಹಣ್ಣು ತಿಂದೆ ಸುಖವಾಯಿತು, ಗಂಟ್ಲು ಕೂತ್ಕೊಂತು. ಬೋಂಡ ತಿಂದೆ ತುಂಬ ರುಚಿಯಾಗಿತ್ತು, ಗಂಟ್ಲು ಕೂತ್ಕೊಂತು. ಚಿರೋಟಿ ತಿಂದೆ ತುಂಬ ಚೆನ್ನಾಗಿತ್ತು, ಹೊಟ್ಟೆ ನೋವು ಬಂತು. ಯಾವ ವಿಷಯ ಭೋಗದಲ್ಲಿಯೂ ಕೂಡ ನಿಜವಾದ ಸುಖ ಎನ್ನುವಂಥದ್ದಿಲ್ಲ. ಸಿನಿಮಾ ನೋಡ್ಕೊಂಡು ಬಂದ, ತುಂಬ ಚೆನ್ನಾಗಿತ್ತು, ಆಮೇಲೆ ತಲೆನೋವು ಬಂತು. ಫ್ಲೈಟಲ್ಲಿ ಎಲ್ಲ ದೇಶಗಳನ್ನು ಸುತ್ತಾಡ್ಕೊಂಡು ಬಂದ, ಆಮೇಲೆ ಆರೋಗ್ಯ ಕೆಟ್ಟೋಯ್ತು. ಪ್ರತಿಯೊಂದರಲ್ಲೂ ದುಃಖ ಇದೆ. ಇಹ ಸಂಸಾರೇ, ಈ ಸಂಸಾರದಲ್ಲಿ ಸುಖಸ್ಯ ಗಂಧ ಮಾತ್ರಮಪಿ ನಾಸ್ತಿ, ಸುಖವಿಲ್ಲ ಅಂತ ಹೇಳ್ತಾ ಇಲ್ಲ, ಸುಖದ ವಾಸನೆಯೂ ಇಲ್ಲ. ಇತಿ ಬುದ್ಧ್ವಾ ಎನ್ನುವ ರಹಸ್ಯವನ್ನು, ಗೀತಾಚಾರ್ಯನ ಉಪದೇಶವನ್ನು ಬುದ್ಧ್ವಾ ಅರ್ಥ ಮಾಡ್ಕೋ. ಅವರಿವರ ಮಾತುಗಳನ್ನು ಕೇಳಬೇಡ, ಜ್ಞಾನಿಗಳ ಮಾತನ್ನು ಕೇಳು. ಗೀತಾಚಾರ್ಯನೂ ಕೂಡ ನಿಜವಾದ ಜಗದ್ಗುರು. ಕೃಷ್ಣಂ ಒಂದೇ ಜಗದ್ಗುರು. ಅನಂತರ ಎರಡನೇ ಜಗದ್ಗುರು ಅಂದರೆ ಭಗವತ್ಪಾದ ಶಂಕರರು. ಜಗದ್ಗುರು ದ್ವಯರ ಸಂದೇಶ, ಒಂದು ಗೀತಾಚಾರ್ಯರಾದ ವಾಸುದೇವ ಭಗವಂತನೆಂಬ ಜಗದ್ಗುರುವಿನ ಸಂದೇಶ, ಮತ್ತೊಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೆಂಬ ವೇದಾಂತಾಚಾರ್ಯರಾದ ಜಗದ್ಗುರುಗಳ ಸಂದೇಶ. ಏನಂತ? ಇಹ ಸಂಸಾರೇ, ಈ ಸಂಸಾರದಲ್ಲಿ ಸುಖಸ್ಯ ಗಂಧ ಮಾತ್ರಮಪಿ ನಾಸ್ತಿ, ಸುಖದ ವಾಸನೆಯೂ ಇಲ್ಲ ಎನ್ನುವುದನ್ನು ಬುದ್ಧ್ವಾ ತಿಳ್ಕೊಂಡು ಏನು ಮಾಡ್ಬೇಕು ನಾವು? ವಿಷಯ ಮೃಗತೃಷ್ಣಿಕಾಯ ಇಂದ್ರಿಯಾಣಿ ನಿವರ್ತಯೇತ್. ಪಂಚಮಿ ಏಕವಚನ. ವಿಷಯ ಮೃಗತೃಷ್ಣಿಕಾಯ ಸಕಾಶಾತ್, ವಿಷಯಗಳೆಂಬ ಮೃಗಮರೀಚಿಕೆಯಿಂದ ಇಂದ್ರಿಯಗಳನ್ನು ಒಳಕ್ಕೆ ಸರಿಸಿಕೋ. ಹೋಟ್ಲಿಗೆ ಹೋಗಬೇಕು, ರುಚಿ ರುಚಿಯಾದಂಥ ತಿಂಡಿ ತಿನ್ನಬೇಕು ಅನ್ನುವಂಥ ಭ್ರಮೆ ಬಿಟ್ಬಿಡು. ಅಲಂಕಾರವನ್ನು ಮಾಡಿಕೊಳ್ಬೇಕು, ದಿನ ಮುಖ ಕ್ಷೌರ ಮಾಡಿಕೊಂಡು ಚೆನ್ನಾಗಿ ಕಾಣಬೇಕು ಅನ್ನುವಂಥ ಭ್ರಮೆಯನ್ನು ಬಿಡು. ಒಳ್ಳೊಳ್ಳೆ ಬಟ್ಟೆ, ಐರನ್ಡ್ ಪ್ಯಾಂಟ್, ಐರನ್ಡ್ ಶರ್ಟ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಬೇಕು ಅನ್ನುವಂಥ ಭ್ರಮೆಯನ್ನು ಬಿಡು. ವಿಷಯಗಳೆಲ್ಲವೂ ಕೂಡ ಬರೀ ಮೃಗತೃಷ್ಣಿಕ. ಮೃಗ ಎಂದರೆ ಜಿಂಕೆ, ತೃಷ್ಣಿಕ ಎಂದರೆ ಬಾಯಾರಿಕೆಯನ್ನು ಉಂಟು ಮಾಡುವಂಥ ಪದಾರ್ಥ. ಯಾವುದು? ಮೃಗಮರೀಚಿಕ, ಮರಳುಭೂಮಿಯಲ್ಲಿ ಕಾಣುವಂಥ ನೀರಿನ ಝನೆ. ಅದು ನೀರಿಲ್ಲ, ಬರೀ ಮರಳು. ದೂರದಿಂದ ನೋಡಿದಾಗ ನೀರಿನಂತೆ ಕಾಣುತ್ತೆ. ಜಿಂಕೆ ಬಾಯಾರಿಕೆಯಿಂದ ನೀರು ಕುಡಿಬೇಕು ಅಂತ ಹೋಗುತ್ತೆ, ಅಲ್ಲ ಹತ್ತಿರಕ್ಕೆ ಹೋದರೆ ನೀರಿಲ್ಲ. ಮತ್ತೇನು? ಮರಳಿನ ರಾಶಿ. ಆ ಮರಳಿನ ರಾಶಿಯ ಮೇಲೆ ಸೂರ್ಯನ ಪ್ರಕಾಶ ಬಿದ್ದಾಗ ನೀರಿನಂತೆ ತೋರ್ತಾ ಇದೆ. ಹೀಗೆ ಹೋಗ್ತಾ ಹೋಗ್ತಾ 16 ಕಿಲೋಮೀಟರ್ ಹೋಯಿತು, ನೀರು ಸಿಕ್ಕಲಿಲ್ಲ, ಬಾಯಾರಿಕೆ ಆಗ್ತಾ ಇದೆ, ಸತ್ತೋಯ್ತು. ಅದೇ ರೀತಿಯಲ್ಲಿ ಅಜ್ಞಾನಿಗಳಾದ ಮಾನವರು ಹಣ, ಅಧಿಕಾರ, ಹೆಣ್ಣು, ಹೊನ್ನು, ಕೀರ್ತಿ ಎನ್ನುವಂಥ ವಿಷಯಗಳೆಂಬ ಮೃಗತೃಷ್ಣಿಕೆಯಲ್ಲಿ ಮುಳುಗಿಬಿಟ್ಟಿದ್ದಾರೆ. ನಾನು ಜಾಸ್ತಿ ಸಂಪಾದನೆ ಮಾಡಿದರೆ ಸಂತೋಷ ಸಿಕ್ಕುತ್ತೆ, ತುಂಬ ವಿದ್ಯಾವಂತನಾದರೆ ತುಂಬ ಹಣ ಸಿಕ್ಕುತ್ತೆ, ಮಂತ್ರಿಯಾದರೆ ಸುಖವಾಗಿರ್ತೇನೆ ಅಂತ ಮಾಡಿಕೊಂಡಿದ್ದಾರೆ. ಇದೆಲ್ಲವನ್ನು ಒಟ್ಟುಗೂಡಿಸಿ ಭಗವತ್ಪಾದ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ವಿಷಯ ಮೃಗತೃಷ್ಣಿಕ. ವಿಷಯಗಳು ಎನ್ನುವಂಥವುಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯಗಳು ಬರೀ ಮೃಗತೃಷ್ಣಿಕ. ಜಿಂಕೆಗೆ ನೀರಡಿಕೆಯನ್ನು ಜಾಸ್ತಿ ಮಾಡುತ್ತಾ ಅದನ್ನು ಸಾಯಿಸುವಂತೆ ಮನುಷ್ಯರಿಗೆ ಎಲ್ಲ ವಿಷಯಗಳು ಮೃತ್ಯುವಿನಂತೆ ಇವೆ ಅಂತ ತಿಳ್ಕೊಂಡು
ಏನು ಮಾಡಬೇಕು? ಇಂದ್ರಿಯಾಣಿ, ಇಂದ್ರಿಯಗಳಿಂದ ಕಣ್ಣು, ಕಿವಿ, ಮೂಗು, ಚರ್ಮ ಮುಂತಾಗಿರುವ ಜ್ಞಾನೇಂದ್ರಿಯಗಳನ್ನು ವಿಷಯ ಮೃಗದೃಷ್ಟಿಗೆಯ ದೆಸೆಯಿಂದ ನಿವರ್ತಯೇ, ಹಿಂತಿರುಗಿಸಿಕೊ. ಸಾಕು, ಸಂತೋಷ. ಯದೃಚ್ಛಾಲಾಭ ಸಂತುಷ್ಟನಾಗಿರು. ನಿನಗೆ ಭಗವಂತನು ನಿನ್ನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಏನು ಕೊಟ್ಟಿದ್ದಾನೋ ಉಂಡ್ಕೊಂಡು ತಿನ್ಕೊಂಡು ಸಂತೋಷವಾಗಿದ್ದು ಅವಕಾಶವನ್ನು ಮಾಡಿಕೊಂಡು ವೇದಾಂತ ಸಂದೇಶಗಳನ್ನು ಶ್ರವಣ ಮಾಡು. ಅದನ್ನು ಬಿಟ್ಬಿಟ್ಟು ನೀನು ಬರೀ ಭೋಗ ಜೀವನವನ್ನು ಎಷ್ಟೇ ನಡೆಸುತ್ತಿದ್ದರೂ ಅದರಿಂದ ಖಂಡಿತವಾಗಿ ನಿನಗೆ ಸುಖವು ಸಿಕ್ಕುವುದಿಲ್ಲ. ಸುಖ ಎನ್ನುವಂಥದ್ದು ಕನಸಿನ ಗಂಟಿನಂತೆ, ಸುಖ ಎನ್ನುವಂಥದ್ದು ಆಕಾಶ ಪುಷ್ಪದಂತೆ ಕೇವಲ ಕಲ್ಪನೆ ಎಂದು ತಿಳಿಸಿ ಭಗವತ್ಪಾದ ಶಂಕರಾಚಾರ್ಯರವರು ಎಲ್ಲ ಮುಮುಕ್ಷುಗಳಿಗೂ ವೈರಾಗ್ಯದ ಸಂದೇಶವನ್ನು ನೀಡಿದ್ದಾರೆ. ಮುಮುಕ್ಷುಗಳಾದ ನಾವುಗಳು ಯತಿಪುಂಗವರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಈ ಹಿತೋಪದೇಶವನ್ನು ಶ್ರವಣ ಮಾಡಿ ಆದಷ್ಟು ಕೂಡ ವಿಷಯ ಭೋಗದಿಂದ ನಿವೃತ್ತರಾಗಿ ವೇದಾಂತ ಚಿಂತನೆ ಮಾಡುತ್ತಾ ಆನಂದವಾಗಿದ್ದು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಅಜ್ಞಾನವನ್ನು ನೀಗಿಕೊಂಡು ಮೋಕ್ಷ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ಅಭಿಷಿಕ್ತರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.